ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್. ಇವತ್ತಿನ ರೆಸಿಪಿಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವರವರೆಗೂ ಇಷ್ಟ ಆಗುವಂತಹ ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ರುಚಿಯಾದ ಕ್ಯಾರೆಟ್ ಹಲ್ವಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬಾಯಿಗಿಟ್ರೆ ಕರಗೋ ಥರ ಇರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಖಂಡಿತ ನೀವು ಒಂದ್ಸಲಿ ವಿಧಾನದಲ್ಲಿ ಮಾಡಿ ನೋಡಿ, ಮತ್ತು ಕಮ್ಮಿ ಸಮಯದಲ್ಲೂ ಕೂಡ ಈ ಸ್ವೀಟ್ನ ಮಾಡ್ಕೋಬೋದು. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸಬ್ರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಇವಾಗ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ದಪ್ಪದಾಗಿ ಒಂದು 4 ಕ್ಯಾರೆಟ್ ತೊಗೊಂಡಿದ್ದೀನಿ. 1 kg ಕ್ಯಾರೆಟ್ ಇದೆ. ನೀಟಾಗಿ ಮೇಲೆಲ್ಲ ಸಿಪ್ಪೆ ತೆಗೆದು ತೊಳೆದು ಇಟ್ಟಿದ್ದೀನಿ. ಇವಾಗ ಇದನ್ನು ಸಣ್ಣದಾಗಿ ತುರ್ಕೋಬೇಕು. ನೋಡಿ, ಈ ರೀತಿ ಸಣ್ಣದಾಗಿ ತುರ್ಕೋಬೇಕು. ಎಲ್ಲನೂ ಕೂಡ ಇದೇ ರೀತಿ ತುರಿದು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಒಂದು ತಟ್ಟೆಗೆ ತುರಿದು ಇಟ್ಟಿದ್ದೀನಿ. ಇವಾಗ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಸ್ಟವ್ ಅಣಿಸಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ 2 ಸ್ಪೂನು ತುಪ್ಪ ಹಾಕ್ಕೋಬೇಕು. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಗೋಡಂಬಿ ತಗೊಂಡಿದ್ದೀನಿ. ಇದಕ್ಕೆ ಗೋಡಂಬಿ ದ್ರಾಕ್ಷಿ ಆಗಲಿ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ಜಾಸ್ತಿ ಹಾಕಿದಷ್ಟು ಹಲ್ವಾ ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಬಣ್ಣ ಬಂದಿದ ತಕ್ಷಣ ಗೋಡಂಬಿನ ತುಪ್ಪದಿಂದ ತೆಗಿಬೇಕು. ನೋಡಿ, ಇವಾಗ ಒಂದು ಪ್ಲೇಟ್ಗೆ ತೆಗೆದು ಹಾಕ್ಕೋತಾ ಇದ್ದೀನಿ. ಆಮೇಲೆ ದ್ರಾಕ್ಷಿ ಕೂಡ ಹಾಕ್ಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಉಬ್ಬವರೆಗೂ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ಕಪ್ಪು ದ್ರಾಕ್ಷಿ ಇದ್ದರೂ ಕೂಡ ಹಾಕ್ಕೋಬೋದು, ಇಂಥದ್ದೇ ಹಾಕಬೇಕು ಅಂತ ಏನಿಲ್ಲ. ನೋಡಿ, ಇದು ಕೂಡ ಚೆನ್ನಾಗಿ ಉಬ್ಬಿ ಫ್ರೈ ಆಗಿದೆ ತುಪ್ಪದಲ್ಲಿ. ಇವಾಗ ತುಪ್ಪದಲ್ಲಿ ಹುರಿದಿರೋ ಅಂಥ ಗೋಡಂಬಿ ದ್ರಾಕ್ಷಿನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಬಾಣಲಿಲಿ ಏನು ತುಪ್ಪ ಉಳಿದಿದೆಯೋ ಅದೇ ತುಪ್ಪಕ್ಕೆ ಕ್ಯಾರೆಟ್ನ ತುರಿದಿರೋದನ್ನ ಹಾಕ್ಕೋಬೇಕು. ಆದಷ್ಟು ನಾವು ಕ್ಯಾರೆಟ್ ಹಲ್ವಾ ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ಆಗಿರೋ ಪಾತ್ರೆ ತಗೋಬೇಕು. ಇಲ್ಲ ತೆಳು ಪಾತ್ರೆಯಲ್ಲಿ ಮಾಡಿದ್ರೆ ಬೇಗ ಅದು ಸೀದೋಗೋ ಥರ ಆಗುತ್ತೆ. ನಾವು ಕೈ ಬಿಡ್ದೇ ಮಿಕ್ಸ್ ಮಾಡ್ಕೋತಾ ಇರಬೇಕು. ನೋಡಿ, ನಾವು ಈ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು, ಸ್ವಲ್ಪ ತಳ ಏನಾದರೂ ದಪ್ಪ ಇತ್ತು ಅಂದರೆ ಸ್ವಲ್ಪ ಐ ಫ್ಲೇಮಲ್ಲೇ ಇಟ್ಕೊಂಡು ನಾವು ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು. ಕೈ ಬಿಡಬಾರ್ದು ಯಾವುದೇ ಕಾರಣಕ್ಕೂ. ಕ್ಯಾರೆಟ್ದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ತುಪ್ಪದಲ್ಲೇ ಹುರ್ಕೋಬೇಕು. ಅಂದರೆ ನಾನು ಏನು 2 ಸ್ಪೂನ್ ತುಪ್ಪ ಹಾಕಿದ್ನೋ ಅದೇ ತುಪ್ಪದಲ್ಲೇ ಹುರಿತಾ ಇದ್ದೀನಿ. ಹುರಿತಾ ಕ್ಯಾರೆಟು ಕೂಡ ಕಲರ್ ಚೇಂಜ್ ಆಗುತ್ತೆ. ನೋಡಿ, ಕ್ಯಾರೆಟ್ದು ಕಲರು ಕೂಡ ಚೇಂಜ್ ಆಗಿದೆ. ಇವಾಗ ಕ್ಯಾರೆಟ್ದು ಹಸಿ ವಾಸನೆ ಎಲ್ಲ ಹೋಗಿದೆ ಸ್ವಲ್ಪ. ಇವಾಗ ಈ ಟೈಮಲ್ಲಿ ಹಾಲನ್ನ ಹಾಕ್ಕೋಬೇಕು. ನಾನಿಲ್ಲಿ ಹಸಿ ಹಾಲನ್ನೇ ಹಾಕ್ಕೋತಾ ಇದ್ದೀನಿ, ಕಾಯಿಸಿರೋ ಹಾಲು ಅಂಥದ್ದನ್ನು ಹಾಕ್ಕೊಂಡಿಲ್ಲ. ಯಾಕಂದರೆ ಹಾಲು ಕೂಡ ಹತ್ರಲ್ಲೇ ಕುದಿಯುತ್ತಲ್ಲ, ಕ್ಯಾರೆಟು ಕೂಡ ಹಾಲಲ್ಲೇ ಬೇಯಬೇಕು ಚೆನ್ನಾಗಿ. ಅದರಿಂದ ಹಸಿ ಹಾಲೇ ಹಾಕ್ಕೊಂಡಿದ್ದೀನಿ. 1 kg ಕ್ಯಾರೆಟ್ಗೆ ಅರ್ಧ ಲೀಟ್ರು ಹಾಲಾದರೆ ಸಾಕಾಗುತ್ತೆ. ನಾನಿಲ್ಲಿ ಗಟ್ಟಿ ಹಾಲೇ ಹಾಕಿದ್ದೀನಿ. ಇವಾಗ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲಿ. ಹಾಲು ಸ್ವಲ್ಪನೂ ಇರಬಾರ್ದು, ಆ ಥರ ಬೇಯಿಸ್ಕೋಬೇಕು. ಕ್ಯಾರೆಟು ಕೂಡ ಸ್ಮೂತಾಗಿ ಬೇಯುತ್ತೆ ಹಾಲಲ್ಲಿ. ನೋಡಿ, ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಡ್ಬೇಕು. ಇವಾಗ 5 ನಿಮಿಷ ಆದಮೇಲೆ ಪ್ಲೇಟ್ನ ತೆಗಿತಾ ಇದ್ದೀನಿ. ನೋಡಿ, ಹಾಲು ಕೂಡ ಚೆನ್ನಾಗಿ ಕುದೀತೈತೆ, ಕ್ಯಾರೆಟು ಕೂಡ ಚೆನ್ನಾಗಿ ಬೇಯಬೇಕು ಹಾಲಲ್ಲಿ. ಹಾಲು ಸ್ವಲ್ಪನೂ ಇರಬಾರ್ದು, ಆ ಥರ ನಾವು ಅದನ್ನು ಬೇಯಿಸ್ಕೋಬೇಕು. ನೋಡಿ, ಹಾಲು ಸ್ವಲ್ಪನೂ ಇರಬಾರ್ದು. ಇವಾಗ ಸ್ವಲ್ಪ ಕಮ್ಮಿ ಆಗ್ತೈತೆ. ಕ್ಯಾರೆಟು ಕೂಡ ಸ್ಮೂತಾಗಿ ಬೇಯುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕು. ನೋಡಿ, ಇವಾಗ ಕಮ್ಮಿ ಆಗಿದೆ ಹಾಲು ಕೂಡ ಸ್ವಲ್ಪ. ಇವಾಗ ನಾವು ಸಕ್ಕರೆ ಹಾಕ್ಕೋಬೇಕು ಇದಕ್ಕೆ. ಹಾಲು ಸ್ವಲ್ಪ ಎಲ್ಲ ಕಮ್ಮಿ ಆದಮೇಲೆ ಸಕ್ಕರೆ ಹಾಕ್ಕೊಂಡ್ರೆ ಸಕ್ಕರೆ ಕೂಡ ಸ್ವಲ್ಪ ನೀರು ಥರ ಬಿಡುತ್ತಲ್ವ, ಅದು ಕೂಡ ಕ್ಯಾರೆಟು ಸಕ್ಕರೆಯಲ್ಲಿ ಚೆನ್ನಾಗಿ ಬೇಯಬೇಕು. ನಾನಿಲ್ಲಿ 3/4 ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ತಕ್ಕಂತೆ ಸಕ್ಕರೆನ ನೋಡಿ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಇಲ್ಲಿ 3/4 ಬಟ್ಲಷ್ಟು ಸಕ್ಕರೆ ಹಾಕಿದ್ದೀನಿ, ಕರೆಕ್ಟಾಗಿ ಆಗುತ್ತೆ ಸ್ವೀಟು ಕೂಡ. ಇವಾಗ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸಕ್ಕರೆಯಲ್ಲಿ ಕ್ಯಾರೆಟು ಕೂಡ ಚೆನ್ನಾಗಿ ಸಕ್ಕರೆ ಹಿಡಿಬೇಕು, ಅದರಿಂದ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲಿ. ಈ ಸ್ವೀಟು ಮಾಡೋದಂತೂ ಬಹಳ ಸುಲಭ, ಆದರೆ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರಿಗೂ ಕೂಡ ಈ ಸ್ವೀಟು ಇಷ್ಟ ಆಗುತ್ತೆ. ನೋಡಿ, ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ತೆಗಿಯೋಣ. ಇವಾಗ ಸಕ್ಕರೆಯಲ್ಲೇ ಕ್ಯಾರೆಟು ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಸ್ಮೂತಾಗಿ
ಬೆಂದಿದೆ. ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ನಾನು ಸಿಪ್ಪೆ ಸಮೇತ ಹಾಕಿದ್ದೀನಿ ಜಜ್ಜಿ. ಏಲಕ್ಕಿ ಕಾಯಿ ಹಾಕಿದ್ಮೇಲೆ ಈ ಥರ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ತುಪ್ಪ ಹಾಕೋಬೇಕು. ತುಪ್ಪ ಹಲ್ವಕ್ಕೆ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ತುಪ್ಪ ಹಾಕಿದಷ್ಟು ಹಲ್ವ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಬಟ್ಲಲ್ಲಿ ಅರ್ಧ ಬಟ್ಲು ತುಪ್ಪ ಹಾಕ್ಕೊಂಡಿದ್ದೀನಿ. ಈ ಹಲ್ವಕ್ಕೆ ಇಷ್ಟೇ ತುಪ್ಪ ಹಾಕಬೇಕು ಅಂತ ಏನಿಲ್ಲ. ತುಪ್ಪ ಹಾಕಿದಷ್ಟು ಹಲ್ವ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಹಾಕೋದ್ಮೇಲೆ ಈ ಥರ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ತುಪ್ಪ ಎಲ್ಲ ಹಾಕಾದ್ಮೇಲೆ ನಾವೇನು ದ್ರಾಕ್ಷಿನೋ ಗೋಡಂಬಿನೋ ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿದ್ವೋ ಇದನ್ನು ಲಾಸ್ಟಲ್ಲಿ ಹಾಕೋಬೇಕು. ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಆದಮೇಲೆ ನೀಟಾಗಿ ತುಪ್ಪ ಎಲ್ಲ ಹೀರ್ಕೊಂಡಾದ್ಮೇಲೆ ಕ್ಯಾರೆಟ್ ಹಲ್ವ ರೆಡಿಯಾಗಿದೆ ಅಂತ. ನೋಡಿ ಕ್ಯಾರೆಟ್ ಹಲ್ವ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಖಂಡಿತ ಒಂದ್ಸಲಿ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಹಲ್ವ ಯಾರಿಗಿಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಖಂಡಿತ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ನೋಡಿ ಹಲ್ವ ರೆಡಿಯಾಗಿದೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೋಡಿ ಹಲ್ವ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಎಲ್ಲರೂ ನನ್ನ ವಿಡಿಯೋ ತಪ್ಪದೆ ಯಾರ್ಯಾರು ನೋಡ್ತೀರಾ ಎಲ್ಲರಿಗೂ ಧನ್ಯವಾದಗಳು.